ಎಸ್ ಬಾಸ್, ಕೊನೆಗೆ ರೀಚ್ ಆಗಿಬಿಟ್ಟಿದ್ದೀವಿ ನಾವು. ವೈಟ್ನಮ್ ಏರ್ಪೋರ್ಟಲ್ಲಿದ್ದೀವಿ ನೋಡಿ. ಲ್ಯಾಂಡ್ ಆಯಿತು. ಲ್ಯಾಂಡ್ ಆಗಿದ್ದೆ ತಡ. ಇವಾಗ ಎಕ್ಸಿಟ್ ಆಗ್ತಾಯಿದ್ದೀವಿ ನೋಡಿ. ನಾವಂತೂ ವೀಡಿಯೋ ಮಾಡ್ತಾ ಬರ್ತಾಯಿದ್ದೀನಿ. ಎಲ್ಲರೂ ಪಾಪ ಅವ್ರವ್ರ ಲಗೇಜ್ನ ಕಲೆಕ್ಟ್ ಮಾಡ್ಕೊತಾ ಇದ್ದಾರೆ. ಇವಾಗ ಎಲ್ಲ ಹೋಗ್ತಾಯಿದ್ದೀವಿ ನೋಡಿ. ಇನ್ನೇನು ಎಕ್ಸಿಟ್ ಆದ್ವಿ ಫ್ಲೈಟಿಂದ. ನಾನು ಹೊರಗಡೆ ಬಂದಿದ್ದೆ ತಡ. ನಾನು ನನ್ನ ಸ್ಪೆಕ್ಸ್ ಹಾಕ್ಕೊಂಡು ವೀಡಿಯೋ ಮಾಡ್ತಾ ಈಚೆ ಬಂದೆ. ನಮ್ಮ ಟೀಮ್ ಮೆಂಬರ್ಸ್ ಎಲ್ಲ ಆಲ್ರೆಡಿ ಹೊರಟೋಗ್ಬಿಟ್ಟಿದ್ದಾರೆ. ನಾನೇ ಲೇಟಾಗಿ ಹೋಗ್ತಾ ಇರೋದು. ಇವಾಗ ನೋಡ್ತಾ ಇದ್ದೀರ. ಓಕೆ, ನಮ್ಮನ್ನು ಕರ್ಕೊಂಡು ಹೋಗೋಕ್ಕೆ ಬಸ್ಸೇ ಬಂದುಬಿಡ್ತು. ಎಲ್ಲರೂ ಆಲ್ಮೋಸ್ಟ್ ಬಸ್ಸಲ್ಲಿ ಎಕ್ಕಿದ್ದಾರೆ. ನಾನು ಒಬ್ಬನೇ ಇವಾಗ ಇರೋದು. ನಾನು ಹೋಗ್ತೀನಿ. ನೋಡ್ತಾ ಇದ್ದೀರಲ್ಲಪ್ಪ, ನಾನು ಓಡ್ತಾ ಇದ್ದೀನಿ. ಓಕೆ, ಬಸ್ ಬಂತು ಕೊನೆಗೂ. ಬಸ್ಸಲ್ಲಪ್ಪ ಇಷ್ಟೊಂದು ಕ್ರೌಡು. ಓಹ್, ಇದು ಒಳ್ಳೆ BMTC ಬಸ್ ನೋಡ್ದಂಗೆ ಆಯಿತು. ಬಟ್ ಇದು BMTC ಬಸ್ಸಲ್ಲ, ವೈಟ್ನಮ್ ಸಿಟಿ ಬಸ್ಸು. ಓಕೆ, ಟೈಮ್ ಆಯಿತು ತಕ್ಷಣ ಚೆಕ್ಕಿನ್ ಆಗಕ್ಕೆ ಹೋಗ್ತಾಯಿದ್ದೀವಿ ಇವಾಗ. ಇದು ಆ್ಯಕ್ಚುಲಿ ಇದು ರಿಸ್ಟ್ರಿಕ್ಟೆಡ್ ಏರಿಯಾ. ವೀಡಿಯೋ ಮಾಡೋಂಗಿಲ್ಲ, ವೀಡಿಯೋ ಫೋಟೋಗ್ರಫಿ ನಾಟ್ ಅಲೌಡ್ ಅಂತ ಬೋರ್ಡ್ ಹಾಕಿದ್ದಾರೆ. ಬಟ್ ನಾನು ವೀಡಿಯೋ ಮಾಡಿದ್ದೀನಿ. ಬಟ್ ಸೀರಿಯಸ್ಲಿ ಯಾರು ನೋಡಿದರೆ ನನ್ನ ಮೊಬೈಲ್ ಗೊತ್ತಾ. ಇಲ್ಲೇ ಚೆಕ್ಕಿನ್ ಆಗೋದು. ಬಟ್ ಇಲ್ಲಿ ವೀಡಿಯೋ ಫೋಟೋಗ್ರಫಿ ನಾಟ್ ಅಲೌಡು. ಬಟ್ ಸೀರಿಯಸ್ಲಿ ನಾನು ವೀಡಿಯೋ ಎಲ್ಲ ಮಾಡ್ಕೊಂಬಿಟ್ಟಿದ್ದೀನಿ. ಓಕೆ, ನಂದು ಪಾಸ್ಪೋರ್ಟು ವೀಸಾ ಎಲ್ಲ ಎತ್ತಿಕ್ಕಿದ್ದೀನಿ. ಇವಾಗೇನು ಚೆಕ್ಕಿನ್ ಆಗಬೇಕು. ಬಟ್ ವೀಡಿಯೋ ಫೋಟೋಗ್ರಫಿ ಮಾಡಿಬಿಟ್ಟೆ ನಾನು. ಸೊ ನನ್ನ ಅದೃಷ್ಟ ಯಾರೂ ನೋಡಿಲ್ಲ. ಸೊ ತೆಗೆದುಬಿಟ್ಟೆ. ಚೆಕ್ಕಿನ್ ಆಯಿತು ನಂದು. ಚೆಕ್ಕಿನ್ ನೋಡಿ ಸೀಲ್ ಎಲ್ಲ ಹಾಕಿದ್ರಾಯ್ತು. ನಂದು ಪಾಸ್ಪೋರ್ಟು ಮತ್ತು ಫ್ಲೈಟ್ ಟಿಕೆಟ್ ಎಲ್ಲ ಎತ್ತಿಕ್ಕಿದ್ದಾಯ್ತು ಇವಾಗ. ಮತ್ತು ನಮಗೆ ಗೈಡ್ ಬರ್ತಾರೆ. ಅಲ್ಲಿ ಎಲ್ಲನೂ ವೀಡಿಯೋ ಮಾಡೋಕ್ಕಾಗಲ್ಲ, ಯಾಕಂದರೆ ಕಷ್ಟ ಆಗುತ್ತೆ. ಯಾರಾದರೂ ನೋಡಿದ್ರೆ ಮೊಬೈಲ್ ಕಿತ್ಕೊಂಡು ಹೋಗ್ತಾರೆ ಅಷ್ಟೇ. ನೀವು ನೋಡಿದ್ರೆ ಬಟ್ ಸೀರಿಯಸ್ ಆಗಿ ಯಾರೂ ನೋಡಿಲ್ಲ. ಟೈಮ್ ಬೇರೆ ಆಯಿತು, 4:45 ಆಯಿತು. ನಾವು ಇಷ್ಟೊತ್ತಿಗೆಲ್ಲನೂ ಚೆಕ್ಕಿನ್ ಆಗಿ ಬಂದುಬಿಟ್ಟಿದ್ದೀವಿ. ಸೊ ನಮ್ಮ ಗೈಡ್ಗೋಸ್ಕರ ವೆಯ್ಟ್ ಮಾಡ್ತಾಯಿದ್ದೀವಿ. ಅವ್ರು ಯಾವಾಗ ಬರ್ತಾರೋ ಗೊತ್ತಿಲ್ಲ. ಬಂದರೆ ರೂಮಿಗೆ ಕರ್ಕೊಂಡು ಹೋಗ್ತಾರೆ ಅಂದ್ಕೊಂಡಿದ್ದೀನಿ ನಾನು. ಮೇ ಬಿ ವೆಯ್ಟ್ ಮಾಡ್ತಾಯಿದ್ದೀನಿ ನಾನು. ಟೈಮ್ ಆಯಿತು. ಓಕೆ, ಗುಂಪಲ್ಲಿದ್ದಾರೆ. ಸೊ ಮೇ ಬಿ ಇವರೇನಾ? ಇವರಲ್ಲ, ಇವರು. ಸೊ ಅವರು ಪೋಸ್ಟರ್ ತೋರಿಸ್ತಾ ಇದ್ದಾರಲ್ಲ, ಅವರೇ ನಮ್ಮನ್ನು ಪಿಕಪ್ ಮಾಡೋದು. ಸೊ ಇಷ್ಟು ಬೇಗ ಬಂದುಬಿಟ್ಟಿದ್ದಾರೆ. 6 ಗಂಟೆ ಆಯಿತು ಟೈಮು. ಊಟ ಬೇರೆ ಇವರು ತಿಂಡಿ ಬೇರೆ ಕೊಡ್ತಾಯಿದ್ದಾರೆ ಕವರಲ್ಲಿ. ಸೊ ಗೋಣಿಯಲ್ಲೇ ಹಾಕೊಂಬಂದಿದ್ದಾರಪ್ಪ ಇಷ್ಟೊಂದು ಫುಡ್ಡೆಲ್ಲ. ಸೊ ನಾನು ಕಲೆಕ್ಟ್ ಮಾಡಿಕೊಂಡೆ. ನೋಡೋಣ ಅದರ ಒಳಗಡೆ ಏನೇನಿದೆ ನೋಡೋಣ. ನೀವು ನೋಡ್ತಾ ಇದ್ದೀರಲ್ಲ, ನಾನು ಅಲ್ಲೇನು ಜಾಗ ನೋಡ್ತಾಯಿದ್ದೀನಿ ಇವಾಗ ಕೂತ್ಕೊಳ್ಳೋಕ್ಕೆ. ಟೈಮ್ ಆಯ್ತಪ್ಪ 6 ಗಂಟೆ ಕರೆಕ್ಟಾಗಿ. ಸೂಪು ಮತ್ತು ಪೂರಿ ಕೊಟ್ಟಿದ್ದಾರೆ. ಸೊ ಫ್ರೆಶ್ ಅಪ್ ಆಗಿಲ್ಲ, ನಮ್ಗೆ ಜಾಗನೂ ಸಿಕ್ಕಿಲ್ಲ, ಎಲ್ಲ ಕೂತ್ಕೊಂಡಿದ್ದೀವಿ. ಈ ಟೈಮಲ್ಲಿ ಫ್ರೆಶ್ ಅಪ್ ಆಗದೇ ಹೆಂಗಪ್ಪ ಊಟ ತಿನ್ನೋದು ದೇವರೇ. ಇದು ಒಂದು ಒಳ್ಳೆಯ ಎಕ್ಸ್ಪೀರಿಯೆನ್ಸ್ ಆಯಿತು. ಪರವಾಗಿಲ್ಲ, ಫಾರ್ ದ ಫಸ್ಟ್ ಟೈಮ್ ಮಖ ತೊಳೆದಿಲ್ಲ ಅಂದ್ರೂ ಊಟ ತಿಂತಾಯಿದ್ದೀವಿ ನೋಡಿ. ಟೈಮ್ ನೋಡ್ತಾ ಇದ್ದೀರ ನೀವು, ಅದು ಇಂಡಿಯಾ ಟೈಮಿಂಗು. ಬಟ್ ಇಲ್ಲಿ ಆಲ್ರೆಡಿ ಇಲ್ಲಿ ಟೈಮ್ ಆಯಿತು 6 ಗಂಟೆಗೆ. ನಾವು ಹೊರಡ್ತಾಯಿದ್ದೀವಿ. ಇನ್ನೇನು ಔಟ್ಸೈಡ್ ಬಂದೆ ನಾನು. ಯೂಶಲಿ ನಮ್ಮ ಇಂಡ್ಯಾದಲ್ಲಿ ಇಲ್ಲಿಗೆ ಟೈಮಿಂಗ್ ಕಂಪೇರ್ ಮಾಡಿದ್ರೆ 1.5 hour ಡಿಫ್ರೆನ್ಸ್ ಬರುತ್ತೆ. ನಾನಿವಾಗ ಏರ್ಪೋರ್ಟಿಂದ ಔಟ್ಸೈಡ್ ಬಂದಿದ್ದೀನಿ. ಹಾಗೆ ಹೋಗ್ತಾ ಇದ್ದೀನಿ. ಎಲ್ಲ ನಮ್ಮ ಟೀಮ್ ಮೆಂಬರ್ ಆಲ್ಮೋಸ್ಟ್ ಹೊರಟೋಗಿದ್ದಾರೆ ನೋಡಿ, ಹೋಗ್ತಾನೂ ಇದ್ದಾರೆ. ಇದು ಈಸಿಲಿ ನೋಡಿ, ನಮ್ಮದು ಇನ್ಸೈಡ್ ಏರ್ಪೋರ್ಟ್ ಒಳಗಡೆ ಬಸ್ ಅಲೌಡ್ ಇದೆ ಇವ್ರಿಗೆ. ನಮ್ಮದು ಸ್ವಲ್ಪ ಬಸ್ಗಂತಲೇ ದೂರ ಹೋಗ್ಬೇಕು. ಅಲ್ಲೆಲ್ಲ ಕ್ಯಾಬ್ಸ್ ಬರುತ್ತೆ. ಇಲ್ಲಿ ನೋಡ್ತಾ ಇದ್ದಾರಲ್ಲ ರೆಡ್ ಬಸ್, ಇದು KSRTC ಬಸ್ ಅಲ್ಲ, ಇದು ವೈಟ್ನಮ್ ಟೂರಿಸ್ಟ್ ಬಸ್ಸು. ನೋಡಿ ಎಷ್ಟು ಚೆನ್ನಾಗಿದ್ದಾವೆ. ವಾಹ್, ಸಕ್ಕತ್ತಾಗಿದೆ. ಈ ಸಿಟಿಯಿಂದ ತೋರಿಸ್ತಾ ಇದ್ದೀನಲ್ಲ, ಇದು ಏರ್ಪೋರ್ಟ್. ಇದು ಔಟ್ಸೈಡಿಂದ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ನೋಡಿ. ಎಷ್ಟು ಚೆನ್ನಾಗಿ ಮೈಂಟೈನ್ ಮಾಡಿದ್ದಾರೆ ಇವರು. ಒಳ್ಳೆ ಎಲ್ಲ ಕಡೆ ಕ್ಲೀನ್ನೆಸ್ ಇದ್ದಾರೆ. ಬೈಕ್ ಇದೆ, ಕಾರ್ಸ್ ಎಲ್ಲನೂ ನೋಡೋಕ್ಕೆ ನಮ್ಮ ಕಡೆ ಹೆಂಗಿದೆ ಅದೇ ಥರ ಇದ್ದೇನೆ ನೋಡಿ. ನೋಡ್ತಾ ಇದ್ದಾರಲ್ಲ. ಓಕೆ, ಬೆಳಗಿನ ಜಾವ ಇದು 6 o'clock ಆಗಿದೆಲ್ಲ. ನಡ್ಕೊಂಡು ಹೋಗ್ತಾನೆ ಇದ್ದೀನಿ ನಾನು, ನನ್ನ ಬಸ್ ಹತ್ರ ಬರ್ಬೇಕಂತ ಹೇಳ್ಬಿಟ್ಟು ವೇಟ್ ಮಾಡ್ತಾಯಿದ್ದೀನಿ. ಅವರು ಗೈಡ್ ಹೇಳಿದ್ದಾರೆ ಬಸ್ ಬಂದು ಪಿಕಪ್ ಮಾಡುತ್ತೆ ನಮಗೆ ಅಂತ. ಬಟ್ ಬಸ್ ಬಂತು, ಅದೇ ಬ್ಲೂ ಕಲರ್ ನೋಡ್ತಾ ಇದ್ದೀರಲ್ಲ. ಸೊ ಅದು ಬರೋವರೆಗೂ ನಾನು ನಿಮಗೆ ವೀಡಿಯೋ ಶೋ ಮಾಡೋಣ ಅಂತೇಳಿ ತೋರಿಸ್ತಾ ಇದ್ದೀನಿ. ಇವಾಗ ಕಾರ್ಸ್ ಎಲ್ಲ ಇದೆ ನೋಡಿ, ಐಫೈ ಕಾರ್ಸ್ ಎಲ್ಲ ಇರೋದು. ಬಟ್ ಇಲ್ಲಿ ಯೂಸಲಿ ಏನಂದರೆ ಲೆಫ್ಟ್ ಸೈಡ್ ನಮ್ಮ ಕಡೆ ಲೆಫ್ಟ್ ಸೈಡ್ ಇದೆ ಇಲ್ಲಿ ಇನ್ನು ಸ್ಟೇರಿಂಗು. ಇಲ್ಲಿ ನಮ್ಮ ಕಡೆ ರೈಟ್ ಸೈಡ್ ಇರುತ್ತೆ, ಕಾಣಿಸುತ್ತಲ್ವ. ಓಕೆ, ಬಸ್ ಬಂತು ಕೊನೆಗೂ. ಬಸ್ ಹತ್ರ ಎಲ್ಲರೂ ಹೋಗ್ತಾಯಿದ್ದಾರೆ. ನಾನು ಲೇಟೆಸ್ಟಾಗಿ ಹೋಗ್ತಾಯಿದ್ದೀನಿ. ವೀಡಿಯೋ ಫುಟೇಜ್ ಎಲ್ಲ ತೊಗೊತಾ ಇದ್ದೀನಿ. ಸೊ ಬಂದಿದ್ದೀನಿ ನೆನಪಿಗಿರಲಿ ಅಂತ. ಇವರು ನಮ್ಮ ಸರ್ ಎನರ್ಜಿ, ಬೆಳಗ್ಗೆನೇ ಎನರ್ಜಿಸ್ಟಿಕ್ ಆಗಿದ್ದಾರೆ. ಕಾಣಿಸ್ತದೆ ಸ್ಮೈಲ್ ನೋಡಿ. ಓಕೆ, ಎಲ್ಲರೂ ನಮ್ಮವರು ನೋಡ್ತಾ ಇದ್ದಾರೆ ಪಾಪ. ಅವರು ಫ್ರೆಶ್ ಅಪ್ ಆಗಿಲ್ಲ, ಏನು ಮಾಡೋದು. ಎಲ್ಲರೂ ಒಂದೇ ಸಾರಿಗೆ ಇದು ಮಾಡ್ತಾಯಿದ್ದೀವಿ. ಬಸ್ ಹತ್ರ ಹೋಗ್ತಾಯಿದ್ದೀನಿ. ಎಲ್ಲರೂ ಲಗೇಜ್ ಇಡ್ತಾಯಿದ್ದಾರೆ. ಬಟ್ ನಂದು ಲಗೇಜ್ ಇಲ್ಲಪ್ಪ, ಸೀರಿಯಸ್ಲಿ. ನಂದು ಒಂದು ಚಿಕ್ಕ ಬ್ಯಾಗ್ ಎತ್ಕೊಂಬಂದ್ಬಿಟ್ಟಿದ್ದೀನಿ. ನಾನು ಹಾಕೊಂಡು ತಿರ್ಗಾಡ್ತಾಯಿದ್ದೀನಿ. ಎಲ್ಲ ಕಾಣಿಸುತ್ತಲ್ಲ ಇವಾಗ ನೋಡಿ, ಇದೇ ಬಸ್ಸು.
ಓಕೆ, ಎಲ್ಲರೂ ಹೊರಗಡೆ ಹೋಗ್ತಿದ್ದಾರೆ. ಇವರೇ ನಮ್ಮ ಗೈಡು ಪಪ್ಪಾಯ ಅಂತ ಹೇಳ್ಬಿಟ್ಟು ಇವರು. ಓಕೆ ನೋಡಿ, ಇವ್ರು ಸ್ವಲ್ಪ ತರಲೆ, ನೋಡಿ ನೆನ್ಪಿಟ್ಕೊಳ್ಳಿ ಇವರು ಎಷ್ಟು ಕ್ವಾಟ್ಲೆ ಕೊಡ್ತಾರೆ ಅಂತ ಹೇಳ್ಬಿಟ್ಟು. ಹೋಗೋಣ, ಎಲ್ಲರೂ ಸರದಿ ಸಾಲಿನಲ್ಲಿ ನಿಂತ್ಕೊಂಡಿದ್ದೀವಿ. ಎಲ್ಲರೂ ಒಳಗೆ ಹೋಗ್ತಿದ್ದಾರೆ ಅಂತ ಹೇಳಿಬಿಟ್ಟು ನಾನು ಹೋಗ್ತಾಯಿದ್ದೀನಿ. ಓಕೆ, ಕ್ಯೂ ಬನ್ನಿ ಅಂತ ಹೇಳ್ತಿದ್ದಾರೆ ಅವರೆಲ್ಲ. ಸೊ ಓಕೆ, ಕ್ಯೂ ಅಲ್ಲೇ ನಿಂತಿದ್ದೀನಪ್ಪ ಸ್ವಾಮಿ. ಓಕೆ, ಒಳಗಡೆ ನಾನು ಹೋದೆ. ನೋಡಿ, ಲೆಫ್ಟ್ ಸೈಡ್ ಸ್ಟೈರಿಂಗ್ ಇದೆ ಅಂತ ಹೇಳಿದ್ನಲ್ಲ, ಇಲ್ಲೆಲ್ಲನೂ ಬಸ್ಸಿಗೂ ಲೆಫ್ಟ್ ಸೈಡ್ ಸ್ಟೈರಿಂಗ್ ಇದೆ, ಕಾಣಿಸ್ತೈತೆ. ಇದು ಒಂದು ಓಕೆ, ಇದು ಏರೋಪ್ಲೇನ್ ನೋಡ್ದಂಗೆ ಆಯಿತು. ಸೀಟ್ಗಳು ಆ ಥರ ಎಲ್ಲ ಇದೆ. ಓಕೆ, ಕ್ಲೀನಾಗಿ ಹೈಜೆನಿಕ್ ಆಗಿದೆ. ನನ್ನ ಸೀಟ್ ಹತ್ರ ನಾನು ಬಂದೆ. ಇದೇ ನನ್ನ ಸೀಟು. ಲಗೇಜ್ ಬಿಚ್ಚಿದೆ. ನಾನು ವಿಂಡೋ ಸೀಟು ನನಗೆ ತುಂಬ ಇಷ್ಟ. ವಿಂಡೋ ಸೈಡ್ ವ್ಯೂಸ್ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ನಾನು ಅದಕ್ಕೆ ವಿಂಡೋ ಸೈಡ್ ಬಂದ್ಬಿಟ್ಟು ಕೂತಿದ್ದೀನಿ. ಇನ್ನೂ ಬರೋರಿದ್ದಾರೆ ಗುರು, ಇನ್ನೂ ಬರಬೇಕು ಸ್ವಲ್ಪ ಜನ. ಬಂದರೆ ಬಸ್ ಮೂವ್ ಮಾಡ್ತಾರೆ, ಇಲ್ಲ ಅಂದರೆ ವೆಯ್ಟ್ ಮಾಡಬೇಕಾಗುತ್ತೆ. ಪಾಪ ಅವರು ಇವಾಗ ತಿಂಡಿ ತಿನ್ಕೊಂಬರ್ಬೇಕಲ್ಲ, ಬರ್ತಾಯಿದ್ದಾರೆ ಎಲ್ಲ ಒನ್ ಬೈ ಬರ್ತಾಯಿದ್ದಾರೆ. ನೋಡ್ತಾ ಇದ್ದೀರಲ್ಲ, ಎಲ್ಲರೂ ಕೂತ್ಕೊತಿದ್ದಾರೆ. ಇವರೇ ನಮ್ಮ ಸರ್. ಅವರಿಗೇನೋ ಆ ಸೀಟ್ ವಾಸ್ತು ಪ್ರಕಾರ ಸೆಟ್ ಆಗಿಲ್ಲ ಅಂತ ಇವರು ವಿಂಡೋ ಸೀಟೇ ಬೇಕಂತ ಹೇಳ್ಬಿಟ್ಟು ಬಂದು ಕೂತಿದ್ದಾರೆ ನೋಡಿ.